भवतो सह नौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ओम शांति शांति शांति। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शांकर भाष्ये द्वितीयाध्याये तृतीये पादे सप्तभिः सूत्रैरुपनिबद्धे अस्मिन् प्रथमे वियदधिकरणे तानि सर्वाणि सप्तसूत्राणि एकवारं पठित्वा अनन्तरं तस्मिन्नेव अधिकरणे उपरिबद्धं प्रकृतं सप्तमं सूत्रम्। इदं सूत्रं पादादितोपि सप्तमं सूत्रमेव। इदं सप्तमम् अन्तिमं तस्मिन् अधिकरणे अन्तिमं सूत्रं द्विवारं पठित्वा सूत्रं तदवशिष्टभाष्यभागं च यथामति विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं सप्तमं सूत्रं तद्भाष्यभागं च यथामति विचारयामः। ॐ यस्य स्मृतेरपि शिष्यजना भवन्ति यस्य स्मृतेरपि च शिष्यजना भवन्ति कामादिदोषरहिता ह्यतिशुद्धचित्ताः यध्यानतः परमकारणसुस्थिरास्ते तं शङ्करं परमहंसयतिं नमामि। ॐ यस्य स्मृतेरपि च शिष्यजना भवन्ति
ಕಾಮಾದಿದೋಷರಹಿತಾ ಹ್ಯತಿಶುದ್ಧಚಿತ್ತಾ ಯಧ್ಯಾನತಃ ಪರಮಕಾರಣ ಸುಸ್ಥಿರಾಸ್ತೆ ತಂ ಶಂಕರಂ ಪರಮಹಂಸಯತಿಂ ನಮಾಮಿ. ತಂ ಶಂಕರಂ ಪರಮಹಂಸಯತಿಂ ನಮಾಮಿ. ಪೂರ್ಣಾನಂದ ಸರಸ್ವತಿಗಳು ಈ ಗೋವಿಂದಾನಂದರ ರತ್ನಪ್ರಭಾ, ಭಾಷ್ಯ ರತ್ನಪ್ರಭಾ ಅಂತ ವ್ಯಾಖ್ಯಾ, ಅದೊಂದು ಅರ್ವಾಚೀನ ವ್ಯಾಖ್ಯಾ, ಅದಕ್ಕೆ ಉಪವ್ಯಾಖ್ಯಾನವನ್ನು ಬರೆದಿರತಕ್ಕಂಥ ಮಹನೀಯರು, ಯತಿಗಳು. ಈ ಒಂದು ಸಂದರ್ಭದಲ್ಲಿ ಒಂದೇ ಒಂದು ಇದು ಪ್ರಕೃತಿ ಸಂದರ್ಭಕ್ಕೆ ಹೊಂದುತ್ತೋ ಇಲ್ವೋ ಗೊತ್ತಿಲ್ಲ, ಒಂದು ಮಾತು ಹೇಳ್ತೇನೆ ನೋಡಿ. ಈ ಎಲ್ಲರೂ ಈ ಪ್ರಕೃತ ಈ ಒಂದು ಭಾಷ್ಯ ರತ್ನಪ್ರಭಾ ಅಂತಕ್ಕಂಥದ್ದು ಭಾಷ್ಯದ ಪೂರ್ಣ ರೂಪಕ್ಕೆ ವ್ಯಾಖ್ಯಾನ ಇದೆ. ಅದು ಅಂದರೆ ಏನು, 555 ಸೂತ್ರಗಳಿಗೂ ಕೂಡ ವ್ಯಾಖ್ಯಾನ ಇದೆ. ಅದಕ್ಕೆ ಇವರು ಉಪವ್ಯಾಖ್ಯಾನ ಬರೆದಿದ್ದಾರೆ. ಅದಿರಲಿ, ಇವೆಲ್ಲವೂ ಕೂಡ ಏನಾಗಿದೆ, ಸಾಮಾನ್ಯವಾಗಿ ಈ ಕೆಲವನ್ನು ಬಿಟ್ಟು ಸಾಮಾನ್ಯವಾಗಿ ಈ ಚತುಸ್ಸೂತ್ರಿ ಭಾಷ್ಯ ಭಾಗಕ್ಕೆ ಅಥವಾ ಅಧಿಕರಣ ಪಂಚಕಕ್ಕೆ ಸೀಮಿತವಾಗಿದೆ ಎಷ್ಟೋ ಭಾಷ್ಯಗಳು. ಇದಕ್ಕೆ ಈ ಒಂದು ಬಹಳ ಒಂದು ಈಚೆಗೆ ಈ ಶೃಂಗೇರಿ ಜಗದ್ಗುರುಗಳು ಒಂದು ಗ್ರಂಥವನ್ನು ಪ್ರಕಟಣೆ ಮಾಡಿದ್ದಾರೆ. ಅದು ಕೂಡ ಚತುಸ್ಸೂತ್ರಿ ಇದಕ್ಕೆ ಈ ಒಂದು ವ್ಯಾಖ್ಯಾನ ರೂಪದಲ್ಲೇ ಇದೆ. ಅದು ವ್ಯಾಖ್ಯಾನ ರೂಪದಲ್ಲೇ ಇದೆ. ಅದನ್ನು ಈ ನಮ್ಮ ನಾಡಿನ ಪ್ರಸಿದ್ಧ ವಿದ್ವಾಂಸರ, ನಮ್ಮ ನಾಡಿನ ಅಲ್ಲ, ದೇಶದ ಪ್ರಸಿದ್ಧ ವಿದ್ವಾಂಸರಾದ ಈ ಮಹಾಮಹೋಪಾಧ್ಯಾಯ ಮಣಿದ್ರಾವಣ ಶಾಸ್ತ್ರಿಯವರು ಬರೆದಿದ್ದಾರೆ. ಮಣಿದ್ರಾವಣ ಶಾಸ್ತ್ರಿಗಳವರು ಬರೆದಿದ್ದಾರೆ. ಅವರೂ ಕೂಡ ಅದಕ್ಕೆ ಪೂರ್ಣ ಅಧಿಕರಣಕ್ಕೆ 191 ಅಧಿಕರಣಕ್ಕೂ ಕೂಡ ಅಲ್ಲಿ ಉಲ್ಲೇಖ ಇದೆ, ಬರೆದಿದ್ದಾರೆ. ಸ್ವಲ್ಪ ಭಾಗವನ್ನಾದಲ್ಲಿ ಅವಶಿಷ್ಟ ಸ್ವಲ್ಪ ಭಾಗ ಅವರಿಗೇನೋ ಬರೆಯೋಕ್ಕಾಗಲಿಲ್ಲ, ಏನೋ ಸಿಕ್ತಿದೆ, ಏನೋ ಆಯಿತು. ಅದನ್ನು ಈ ನಮ್ಮ ಈ ಫಂಕ್ಷನ್ಗೆ ಒಂದು ಲೇಖನ ಎಲ್ಲ ಬರ್ಕೊಟ್ಟಿದ್ದಾರಲ್ಲ, ಮಹೇಶ್ವರನ್ ನಂಬೂದರಿ ಅಂತ, ಶಂಕರ ಭಗವತ್ಪಾದರ ವಂಶ ಪರಂಪರೆಯವರು ಈಗಲೂ ಇದೆ ಅಲ್ಲಿ, ಅವರು ಬರೆದಿದ್ದಾರೆ. ನಾನು ಅದನ್ನು ಅದನ್ನು ಪುಸ್ತಕ ನಮ್ಮ ಅರವಿಂದ್ ಬಾಬು ಅವರು ತಂದು ಕೊಟ್ಟರು ನನಗೆ. ಅದನ್ನು ಸಂಸ್ಕೃತದಲ್ಲಿದೆ ಪೂರ್ಣವಾಗಿ, ಒಳ್ಳೆ ಪ್ರೌಢವಾದ ಗ್ರಂಥ, ಭಾಳ ಒಂದು ಶುದ್ಧವಾಗಿದ್ದಾನೆ, ಬರೆದಿದ್ದಾರೆ, ಇಲ್ಲ ಅಂತಲ್ಲ. ಒಂದು ವಿಚಾರ ನನಗೆ ಆವಾಗ ಅನಿಸಿದ್ದೆ, ಓದಿದಾಗ, ಇನ್ನೂ ಓದ್ತಾ ಇದ್ದೀನಿ, ಪೂರ್ತಿ ಆಗಿಲ್ಲ, ಅನ್ನಿಸ್ತದ್ದು ಏನಪ್ಪ ಅಂತಂದರೆ, ಸ್ವಾಮಿಪಾದರವರು ಯಾವ ಒಂದು ಈ ಅಧ್ಯಾಸ ಭಾಷ್ಯಕ್ಕೆ ಸುಗಮ ಅಂತಂತ, ಮತ್ತು ಈ ಚತುಸ್ಸೂತ್ರಿ ಭಾಷ್ಯಕ್ಕೆ ಸೂತ್ರ ಭಾಷ್ಯಾರ್ಥ ತತ್ವ ವಿವೇಚನಿ ಎಂಬುದಾಗಿ ಆ ಒಂದು 3 ವಾಲ್ಯೂಮಲ್ಲಿ ಪಬ್ಲಿಷ್ ಮಾಡಿದಾರಲ್ಲ, ಆ ಗ್ರಂಥವನ್ನು ಒಟ್ಟು ಚತುಸ್ಸೂತ್ರಿ ಭಾಷ್ಯಕ್ಕೆ ಉಪೋದ್ಘಾತನ ಸೇರಿಕೊಂಡು ಬರೆದಿದ್ದಾರಲ್ಲ, ಅದು ನಾವು ಮಣಿದ್ರಾವಣ ಶಾಸ್ತ್ರಗಳಂತಹ ಮಹಾಮಹೋಪಾಧ್ಯಾಯರ ಕೃತಿಗಳನ್ನು ಓದಿ ನಮಗೆ ಇದನ್ನು ವಿಶ್ಲೇಷ ಮಾಡೋ ಶಕ್ತಿ ಇಲ್ಲ. ಆದರೂ ಕೂಡ ಏನು ಹೇಳ್ಬೋದು ಅಂತಂದರೆ, ನೋಡಿ, ಸ್ವಾಮಿಗಳ ಈ ಒಂದು ಸುಗಮ ಅಂತ ಇದೆ, ಸೂತ್ರ ಭಾಷ್ಯಾರ್ಥ ತತ್ವ ವಿವೇಚನೆ ಅಂತ ಇದೆ, ಅದರಲ್ಲಿ ಅವರು ವಿಶ್ಲೇಷಣೆ ಮಾಡಿರತಕ್ಕಂತಹ ಕ್ರಮ ಅಂತ ಇದೆಯಲ್ಲ, ಆ ಕ್ರಮ ಅಂತಕ್ಕಂಥದ್ದು ಸಾಮಾನ್ಯ ಜನಗಳಿಗೂ ಕೂಡ ಅರ್ಥವಾಗುವಂತಹ ಸುಲಭವಾದ, ಶುದ್ಧವಾದ, ಅಂದರೆ ಅಷ್ಟೇ ಪ್ರೌಢವಾದ ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡಿದ್ದಾರೆ. ಒಂದು ದೃಷ್ಟಿಯಲ್ಲಿ ನೋಡೋದಕ್ಕೆ ಹೋದರೆ ಈ ಎಲ್ಲ ಉಪವ್ಯಾಖ್ಯಾನಗಳಿಗೂ ಕೂಡ ಈ ಶಿರಃಪ್ರಾಯವಾಗಿ ಇರತಕ್ಕಂಥದ್ದು, ಆ ವ್ಯಾಖ್ಯಾನ ಕಮ್ಮಿ ಅಂತ ನಾನು ಹೇಳ್ತಾ ಇಲ್ಲ, ಅಯ್ಯೋಯ್ಯೋ ಅತ್ಯಂತ ಉತ್ಕೃಷ್ಟವಾಗಿದೆ. ನಾನು ಸ್ವಲ್ಪ ಭಾಗ ಓದ್ತಾ ಇದ್ದೆ, ಚೆನ್ನಾಗಿದೆ, ಇಲ್ಲ ಆದರೂ ಕೂಡ ಅವಕ್ಕೆಲ್ಲ ಕೂಡ ಈ ಒಂದು ಶಿರಸ್ಥಾನದಲ್ಲಿ ಇರತಕ್ಕಂತಹ ಒಂದು ವ್ಯಾಖ್ಯಾನ ಅಂತಂತಂದರೆ ಈ ಒಂದು ಸುಗಮ ಮತ್ತು ಸೂತ್ರ ಭಾಷ್ಯಾರ್ಥ ತತ್ವ ವಿವೇಚನೆ, ಅದರಲ್ಲಿ ಆ ಸ್ವಾಮಿಪಾದರು ಎಲ್ಲವನ್ನೂ ಕೂಡ ವಿವರಣೆ ಮಾಡಿದ್ದಾರೆ. ಪ್ರಕೃತ ಯಾತಕ್ಕೆ ಇದನ್ನು ಹೇಳಬೇಕಾಯಿತು ಅಂತಂದರೆ, ನೋಡಿ, ಈ ಒಂದು ನಾವು ಪ್ರಕೃತ ನಾವು ಅಧ್ಯಯನ ಮಾಡ್ತಾ ಇದ್ದೇವಲ್ಲ, ಯಾವುದು ಈ ವಿಯದಧಿಕರಣ ಅಂತ ಏನಿದೆ ಅದನ್ನು ಮಾಡ್ತಾ ಇದ್ದೇವಲ್ಲ, ಇದರಲ್ಲಿ ಮುಖ್ಯವಾಗಿ ಆಚಾರ್ಯರು
ಈ ವೈಶೇಷಿಕರ ಕಾರಣವಾದವನ್ನು ತಗೊಂಡು ಅದನ್ನು ಹೇಳಿದ್ದಾರೆ. ಇದಕ್ಕೂ ಮತ್ತೆ ವೈಶೇಷಿಕರು ಹೇಳ್ತಾ ಇರತಕ್ಕಂಥ ಕಾರಣವಾದಕ್ಕೂ ಮತ್ತೆ ಈ ವೇದಾಂತಿಗಳು ಹೇಳ್ತಾ ಇರತಕ್ಕಂತಹ ಕಾರಣವಾದಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಅನ್ನುವುದನ್ನು ಶಂಕರ ಭಗವತ್ಪಾದರು ಬಹಳ ಮನೋಜ್ಞವಾಗಿ ಇಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲಿ ತಿಳಿಸ್ಕೊಟ್ರು ಅದನ್ನು? ಆ ಮಹದ್ ದೀರ್ಘವದ್ವಾ ಹ್ರಸ್ವ ಪರಿಮಂಡಲಾಭ್ಯಾಂ ಉಭಯಥಾಪಿತನ ಕರ್ಮ ತಸ್ತದ ಭಾವ, ಅಲ್ಲಿಂದ ಹಿಡಿದು 7 ಸೂತ್ರಗಳವರೆಗೆ ತಿಳಿಸ್ಕೊಟ್ಟಿದ್ರು ಅದನ್ನು. ಇಲ್ಲೂ ಕೂಡ ಪ್ರಕೃತ ಈ ಸಂದರ್ಭಕ್ಕೆ ಹೊಂದುವಂತೆ ಈ ಕಾರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅಷ್ಟು ಭಾಗವನ್ನು ವೈಶೇಷಿಕರ ಆ ಒಂದು ವಾದವನ್ನು ತೆಗೆದುಕೊಂಡಿದ್ದಾರೆ. ಇದರಲ್ಲಿ ಏನು ಮಾಡ್ತಾ ಇದೆ ಅಂತಂದರೆ ನೋಡಿ, ಭಾಮತಿ ತಗೊಳ್ಳಿ ಅಥವಾ ಪಂಚಪಾದಿಕ ತಗೊಳ್ಳಿ ಅಥವಾ ಮತ್ತೊಂದು ತಗೊಳ್ಳಿ, ಇವರು ಈ ಕಾಣಾದರ ವಿವರವನ್ನಾಗಲಿ ಅಥವಾ ಮತ್ತೊಂದು ಮಾಡುವಾಗ ಸ್ವಲ್ಪ ಏನಾಗುತ್ತೆ, ಸೂತ್ರ ಭಾಷ್ಯಕ್ಕೆ ಅನುಗುಣವಾಗಿದೆ, ಅದಕ್ಕೇನು ಏನಿಲ್ಲ ಅಂತ ಖಂಡಿತ ಇಲ್ಲ. ಆದರೂ ಕೂಡ ಸ್ವಲ್ಪ ಅವರವರ ಭಿನ್ನಾಭಿಪ್ರಾಯವನ್ನು ತಗೊಂಡು ಅವರವರ ಅಭಿಪ್ರಾಯ, ಭಿನ್ನಾಭಿಪ್ರಾಯ ಅವರ ಸ್ವಂತ ಅಭಿಪ್ರಾಯವನ್ನು ಕೂಡ ಸೇರಿಸ್ಕೊಂಡಿದ್ದಾರೆ. ಆದರೆ ಈ ಎಲ್ಲದಕ್ಕೂ ಕೂಡ ಸಿದ್ಧಾಂತಪ್ರಾಯವಾಗಿರತಕ್ಕಂತಹ ಚತುಸ್ಸೂತ್ರೀಯ ಭಾಷ್ಯವನ್ನು ಬರೆಯುವಾಗ ಮಾತ್ರ ಸ್ವಾಮಿಗಳು ಏನು ಈ ವ್ಯಾಖ್ಯಾನವನ್ನು ಉಲ್ಲೇಖ ಮಾಡುವಾಗ ಕೆಲವು ಕಡೆ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಪೂರ್ಣವಾಗಿ ಅವರೇನು ಮಾಡಿದ್ದಾರೆ, ಶಂಕರ ಭಗವತ್ಪೂಜ್ಯಪಾದರ ಭಾಷ್ಯ ಏನಿದೆ ಅದಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಹೊರತು ಬೇರೆ ಯಾವುದನ್ನು ತಂದಿಲ್ಲ. ಈ ಕೆಲವು ಕಾರಣಗಳಿಂದ ಅವರ ಸ್ವಾಮಿಗಳ ವ್ಯಾಖ್ಯಾನ ವೈಶಿಷ್ಟ್ಯಪೂರ್ಣವಾಗಿದೆ. ಅದನ್ನು ನಾವು ಅಧ್ಯಯನ ಮಾಡಬೇಕು ಕೂಲಂಕಷವಾಗಿ. ಆಮೂಲ ಚೂಡಂ ಅಂತ ಹೇಳ್ತಾರಲ್ಲ ಹಾಗೆ. ಅಂದರೆ ಆಮೂಲ ಚೂಡಂ ಅಂದರೆ ಏನು? ಮೂಲ ಅಂದರೆ ಪಾದ, ಚೂಡ ಅಂದರೆ ತಲೆ, ಪಾದದಿಂದ ತಲೆ ಅಂದರೆ ಆಮೂಲಾಗ್ರವಾಗಿ ಅಂತ. ಆಮೂಲಾಗ್ರವಾಗಿ ನಾವು ಅಧ್ಯಯನ ಮಾಡಿದೆ ಆದರೆ ನಮಗೆ ಯಾವ ಈ ಭಿನ್ನಾಭಿಪ್ರಾಯವಾಗಲಿ ಸಂಶಯವಾಗಲಿ ಈ ಭಾಷ್ಯದಲ್ಲಿ ನಮಗೆ ಕಾಣೋದೇ ಇಲ್ಲ. ಯಾತಕ್ಕೆ ಇದನ್ನು ಹೇಳಿದೆ ಅಂದರೆ, ನಿನ್ನೆ ಅದನ್ನು ನೋಡ್ತಾ ಈ ಭಾಗದಲ್ಲಿ ಏನು ಬರೆದಿದ್ದಾರೆ ಅಂತ ಅನ್ನೋದು ನೋಡ್ತಾ ಇದ್ದೆ ಸುಮ್ಮನೆ. ಇದ್ದರೆ ಅದರ ವೈಶಿಷ್ಟ್ಯ ಇದ್ದರೆ ಹೇಳೋಣ ಅಂತಂತ. ವೈಶಿಷ್ಟ್ಯ ಏನೂ ಇರಲಿಲ್ಲ. ನಮ್ಮ ಇಲ್ಲೇ ಭಾಷ್ಯಕಾರರೇ ಅದನ್ನು ಬಹಳ ಚೆನ್ನಾಗಿ ವ್ಯಕ್ತಪಡಿಸಿದ್ದಾರೆ. ಇರಲಿ, ಯಾಕೆ ಹೇಳಿದ್ರೆ ಸ್ವಾಮಿಗಳ ವೈಶಿಷ್ಟ್ಯತೆ ಏನಿದೆ ಅಂತ ಅನ್ನೋದನ್ನು ಸ್ವಲ್ಪ ನಾವು ಮನಗಾಣಬೇಕಷ್ಟೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಪ್ರಕೃತ ಶುರು ಮಾಡೋಣ. ಅಥ ಶ್ರೀಮಚ್ಛಂಕರ ಭಗವತ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೇ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೇ ಪ್ರಥಮಂ ಸಪ್ತಸೂತ್ರಾತ್ಮಕಂ ವಿಯದಧಿಕರಣಂ. ಓಂ ನ ವಿಯದ ಶ್ರುತೇ ಓಂ ಅಸ್ತಿತು ಓಂ ಗೌಣ್ಯಸಂಭವಾತ್ ಓಂ ಶಬ್ದಾಚ್ಚ ಓಂ ಸ್ಯಾಕ್ಷೈಕಸ್ಯ ಬ್ರಹ್ಮಶಬ್ದವತ್ ಓಂ ಪ್ರತಿಜ್ಞಾಃ ನಿರ್ವ್ಯತಿರೇಕಾಚ್ಛಬ್ದೇಭ್ಯಃ ಓಂ ಯಾವದ್ವಿಕಾರಂತು ವಿಭಾಗೋ ಲೋಕವತ್. ಇದು ಆ ವಿಯದಧಿಕರಣದಲ್ಲಿ ಉಪನಿಬದ್ಧವಾಗಿರತಕ್ಕಂತಹ 7 ಸೂತ್ರಗಳು. ಪ್ರಕೃತ ಇದರಲ್ಲಿ ಕಡೆಯ ಸೂತ್ರ ಓಂ ಯಾವದ್ವಿಕಾರಂತು ವಿಭಾಗೋ ಲೋಕವತ್. ಓಂ ಯಾವದ್ವಿಕಾರಂತು ವಿಭಾಗೋ ಲೋಕವತ್ ಏನಾಗುತ್ತೆ? ತು ಯಾವತ್ತು ವಿಕಾರಂ ದೃಶ್ಯತೆ ತಾವತ್ ಲೋಕವತ್ ಲೋಕೆ ದೃಷ್ಟವತ್ತು ವಿಭಾಗ ಅಪಿ ದೃಶ್ಯತೆ. ಅದೇನು? ಯಾವತ್ ವಿಕಾರಂ ತಾವಾನ್ ವಿಭಾಗ. ವಿಭಾಗ ಅಂತಕ್ಕಂಥದ್ದು ಪುಲ್ಲಿಂಗ, ವಿಕಾರ ಅಂತಕ್ಕಂಥದ್ದು ನಪುಂಸಕಲಿಂಗ. ಅದಕ್ಕೋಸ್ಕರ ಯಾವತ್ ವಿಕಾರಂ ತಾವಾನ್ ವಿಭಾಗ ದೃಶ್ಯತೆ. ಎಲ್ಲಿವರೆಗೆ ವಿಕಾರ ಕಂಡು ಬರುತ್ತೋ ಅಲ್ಲಿಯವರೆಗೂ ಲೋಕದಲ್ಲಿ ವಿಭಾಗ ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಅಂತಕ್ಕಂಥ ಭಾಗ. ಈಗ ಪ್ರಕೃತ ಈ ವೈಶೇಷಿಕರು ಈ ಕಾರಣವನ್ನು ಹೇಳುವಾಗ ಇಂಥ ವಸ್ತು ಕಾರಣವಾಗಿದೆ, ಇಂಥ ದ್ರವ್ಯ ಕಾರಣವಾಗಿದೆ ಅಂತ ಹೇಳುವಾಗ
ಕಾರಣತ್ವ ಅಂತ ಬರೋದಕ್ಕೆ ಯಾವ ಯಾವ ನಿಯಮಗಳು ಬೇಕೋ ಆ ಯಾವ ನಿಯಮವೂ ಕೂಡ ಏನಾಗಿದೆ, ಈ ಒಂದು ವೇದಾಂತಿಗಳ ಕಾರಣಕ್ಕೆ ಹೊಂದುವುದಿಲ್ಲ. ನೀವು ಅವರು ಕಾರಣಕ್ಕೆ ಕೊಟ್ಟಿರತಕ್ಕಂತಹ ನಿಯಮಗಳನ್ನು ತೆಗೆದುಕೊಂಡು ಆ ನಿಯಮಗಳನ್ನು ಈ ಈ ಕಾರಣ ವೇದಾಂತಿಗಳು ಹೇಳತಕ್ಕಂತಹ ಕಾರಣಕ್ಕೆ ಅನ್ವಯಿಸಿಕೊಂಡ್ರೆ ಸರಿ ಹೋಗೋದಿಲ್ಲ ಅಂತ ಅನ್ನೋದನ್ನು ಹೇಳಿ ಅದನ್ನು ಸಿದ್ಧ ಮಾಡಿ ತೋರಿಸಿದ್ರು. ವೈಶೇಷಿಕರ ಕಾರಣವಾದ ಇದೆಯಲ್ಲ ಅದು ಇಲ್ಲಿಗೆ ಅನ್ವಯವಾಗುವುದಿಲ್ಲ. ಅದು ಯಾವ ರೀತಿ ದೋಷ ಇದೆ ಅದರಲ್ಲಿ ಅಂತಕ್ಕಂಥದ್ದು ನಾವು ಹಿಂದೆ ತೋರಿಸ್ಕೊಟ್ಟಿದ್ದೇವೆ, ಸರಿ ಅದು. ಆದರೆ ಇಲ್ಲಿ ಆ ಕಾರಣವಾದವನ್ನಷ್ಟನ್ನೇ ತೆಗೆದುಕೊಂಡ್ರೆ ಇದು ಸರಿ ಹೋಗೋದಿಲ್ಲ ಅಂತ ಹೇಳಿ ಅದನ್ನು ಹೇಳಿದರು. ಮತ್ತೆ ಈಗ ಹೇಳ್ತಾ ಇದ್ದಾರೆ ನೋಡಿ, ಈ ವೈಶೇಷಿಕರು ಹೇಳಿ ಕೇಳಿ ಯಾರಿವರು? ಇವರು ಕೂಡ ತಾರ್ಕಿಕರೇ, ಅದರಲ್ಲೇನೂ ಅನುಮಾನವಿಲ್ಲ. ಇವರು ಕೂಡ ತಾರ್ಕಿಕರೇ. ಆ ನ್ಯಾಯಶಾಸ್ತ್ರದಲ್ಲಿ ಆ ಒಂದು ವಿಭಾಗವೇ ಇದೆ. ಈ ಒಂದು ಯಾವುದದು ಚತುರ್ಲಕ್ಷಣೆ ಅಂತಕ್ಕಂಥದ್ದು ಇನ್ನೊಂದು ಇದೆ. ಅದಕ್ಕೆ ಸಂಬಂಧಪಟ್ಟಿದ್ದೇ ಇದು. ಇವರು ಇಲ್ಲಿ ಹೇಳ್ತಾ ಇದ್ದಾರೆ ಏನು ಇವತ್ತಿನ ಪ್ರಕೃತ ಭಾಗದಲ್ಲಿ ನೋಡಿ, ನೀವು ಹೇಳುವ ಹಾಗೆ ಈ ಆಕಾಶಕ್ಕೆ ಈ ಪ್ರಾಗಭಾವ ಅಂತಕ್ಕಂಥ ಒಂದು ಕಲ್ಪನೆಯನ್ನು ಇದೆಯಲ್ಲ, ಕಾರಣದ್ರವ್ಯ ಅಂತಕ್ಕಂಥದ್ದು ಆ ಒಂದು ಆಕಾಶ ಇಲ್ಲಿ ಆಕಾಶ ಅಂದರೆ ನಾನು ಹೇಳಿದ್ದೆ, ಇಲ್ಲಿ ಸಾಮಾನ್ಯವಾಗಿ ಏನು ಆಕಾಶ ಏನು ತಗೊಳ್ಬೇಕು ನಮಗೆ? ನಾವು ಅವ್ಯಾಕೃತ ಆಕಾಶ, ಅದ್ರ ಮುಂದೆ ಇಲ್ಲೇ ಮುಂದೆ ಹೇಳ್ತಾರೆ, ಅದ್ರ ಮುಂದೆ ಇಲ್ಲಿ ಹೇಳ್ತಾರೆ ಅವ್ಯಾಕೃತ ಆಕಾಶ. ಇದಕ್ಕೆ ಏನಾಗಿದೆ, ಪ್ರಾಗಭಾವ ಎಂಬತಕ್ಕಂಥದ್ದು ಕೂಡ ಈ ಒಂದು ನಾವು ಬಹಳ ಸುಲಭವಾಗಿ ಹೊಂದಿಸ್ಬೋದು. ಇದನ್ನ ನೀವು ಹೇಳ್ತಾ ಇದ್ದೀರಿ ವೈಶೇಷಿಕರೇ, ನೋಡಿ ಆಕಾಶಕ್ಕೆ ಪ್ರಾಗಭಾವ ಅಂತಕ್ಕಂಥದ್ದು ಇಲ್ಲ ಅಂತ ಹೇಳ್ತಾ ಇದ್ದೀವಿ. ನಾವು ಹೇಳ್ತೇವೆ ನೋಡಿ, ಈಗ ಆಕಾಶಕ್ಕೆ ಪ್ರಾಗಭಾವ ಅಂತ ಹೇಳ್ತಕ್ಕ ಎಲ್ಲ ಕಲ್ಪನೆ ಇದು. ಈ ಪ್ರಾಗಭಾವ ಕಲ್ಪನೆಯೂ ಕೂಡ ಏನು ಬಹಳ ಸುಲಭ ಸ್ವಾಮಿ. ಏನು ಬಹಳ ಸುಲಭ ಅಂದರೆ ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೆ. ಇದೆಲ್ಲ ವೈಶೇಷಿಕರ ಸಂಬಂಧಪಟ್ಟು ಹೇಳ್ತಕ್ಕಂಥ ಮಾತು. ನೋಡೋಣ 101ನೇ ಭಾಷ್ಯ ಭಾಗ. ಯಚ್ಚೋಕ್ತಂ ಆಕಾಶಸ್ಯ ಉತ್ಪತ್ತೌ ನ ಪೂರ್ವೋತ್ತರ ಕಾಲಯೋ ವಿಶೇಷ ಸಂಭಾವಯಿತು ಶಕ್ಯತೆ ಇತಿ ಅಂತ. ನೋಡಿ, ನೀವು ಏನು ಹೇಳಿದ್ರಿ? ಆಕಾಶಕ್ಕೆ ಉತ್ಪತ್ತಿಯನ್ನು ಹೇಳುವಾಗ ಅದಕ್ಕೆ ಈ ಪೂರ್ವಕಾಲ ಅಂದ್ರೇನು? ಉತ್ಪತ್ತಿ ಪೂರ್ವಕಾಲ ಮತ್ತು ಉತ್ಪತ್ತಿ ಅನಂತರ ಕಾಲ. ಇದಕ್ಕೆ ಈ ಯಾವುದೋ ಒಂದು ವಿಶೇಷ ಇರಬೇಕಲ್ಲ, ಅದು ಆಕಾಶದಲ್ಲಿ ಕಂಡು ಬರುವುದಿಲ್ಲ. ಏನು ವಿಶೇಷ ಅಂದರೆ, ಒಂದು ವಸ್ತು ಅದು ಕಾರ್ಯವಾಗುವುದಕ್ಕಿಂತ ಮುಂಚೆ ಏನಾಗಿರುತ್ತೆ, ಅದು ಇರಲಿಲ್ಲ ಅಂತಂದರೆ ನಮ್ಮ ಭಾಷೆಯಲ್ಲಿ ಇರಲಿಲ್ಲ. ಆದರೆ ನೈಯಾಯಿಕರ ಭಾಷೆಯಲ್ಲಿ ಏನದು? ಪ್ರಾಗಭಾವ ಅಂತ ಇರೋದು. ಆಮೇಲಿಂದ ಕಾಣ್ತು. ಹೀಗೆ ಉತ್ಪತ್ತಿಯ ಅನಂತರ ಮತ್ತು ಉತ್ಪತ್ತಿಯ ಪೂರ್ವ ಇದಕ್ಕೆ ವಿಶೇಷವು ಕಂಡು ಬರಬೇಕು. ಆದರೆ ನೀವು ಆಕಾಶ ಅಂತ ಹೇಳಿದಾಗ ಅದು ಅಲ್ಲಿ ಕಂಡು ಬರೋದಿಲ್ಲ. ಏನು? ಅವ್ಯಾಕೃತಾಕಾಶದಿಂದ ಎಲ್ಲ ಈ ಸೃಷ್ಟಿ ಆಯಿತು ಅಂತ ಹೇಳ್ತಾ ಇದ್ದೀರಲ್ಲ. ಅವ್ಯಾಕೃತಾಕಾಶ, ಅಲ್ಲಿಂದ ಪಂಚಮಹಾಭೂತ, ಅಲ್ಲಿಂದ ಏನು ಮಹತ್ತತ್ವ, ಅಹಂಕಾರ, ಪಂಚತನ್ಮಾತ್ರೆಗಳು, ಷೋಡಶ ವಿಕಾರಗಳು ಎಲ್ಲ ಇದು ಹೊಂದೋದಿಲ್ಲ ಅಂತ ನೀವು ಏನು ಹೇಳಿದ್ದೀರೋ ಅದು ತದಯುಕ್ತಂ, ಅದು ಹೊಂದೋದಿಲ್ಲ. ಯಾಕೆ ಇಲ್ಲ ಆಗೋದಿಲ್ಲ? ಅದು ಹೊಂದೋದು, ನೀವು ಹೇಳ್ತಕ್ಕಂಥ ಅದು ಹೊಂದೋದಿಲ್ಲ. ಇಲ್ಲಿ ಏನು ಈ ಪ್ರಾಗಭಾವ ಅಂತಂದರೆ ಏನು ಅಂತ. ಪ್ರಾಗಭಾವ ಇತ್ಯುಕ್ತೆ ಕಿಂ? ಪ್ರಾಗಭಾವಸ್ಯ ಲಕ್ಷಣಂ ಕಿಂ ಇತ್ಯುಕ್ತೆ ನೈಯಾಯಿಕಾಃ ಏವಂ ವದಂತಿ. ಅನಾದಿಃ ಸಾಂತಃ ಪ್ರಾಗಭಾವಃ ಉತ್ಪತ್ತೇಃ ಪೂರ್ವಂ ಕಾರ್ಯಸ್ಯ ಇತಿ. ಅನಾದಿಃ ಸಾಂತಃ ಪ್ರಾಗಭಾವಃ. ಅನಾದಿಃ
ಇದಕ್ಕೆ ಆದಿ ಅಂತಕ್ಕಂಥದ್ದು ಇಂಥ ಕಡೆ ಇತ್ತು ಅಂತಕ್ಕಂಥದ್ದಿಲ್ಲ. ಯಾಕೆ? ಆಗ ಈ ಕಾರ್ಯದ್ರವ್ಯ ಈ ಒಂದು ಇತ್ತು, ಈಗ ಹೀಗೆ ಕಂಡವಂತ ಇಲ್ಲ, ಆದಿ ಅಂತಕ್ಕಂಥದ್ದೇ ಇಲ್ಲ ಇದಕ್ಕೆ. ಅಂದ್ರೆ ಏನು? ಆಗ ಇದು ಏನಾಗಿತ್ತು? ಅಭಾವ ರೂಪದಿಂದ ಇತ್ತು. ಮತ್ತೆ ಸಾಂತಹ ಇದು ಉತ್ಪತ್ತಿ ಆಯಿತು. ಆಮೇಲಿಂದ ಏನಾಗುತ್ತೆ? ಅದಕ್ಕೊಂದು ಕೊನೆ ಅಂತ ಉಂಟು. ಯಾವತ್ತೋ ಮಡಿಕೆ ಅಂತ ಬಂತು. ಆ ಮಡಿಕೆ ಅಂತ ಏನಾಗಿತ್ತು? ಅದು ಪ್ರಾಗಭಾವವಾಗಿತ್ತು. ಆಮೇಲೆ ಉತ್ಪತ್ತಿ ಆಯಿತು. ಅದಕ್ಕೊಂದು ಸಾಂತ ಅಂದ ಮತ್ತು ಯಾವತ್ತು ನಾಶವಾಗುತ್ತೆ, ಹೋಗುತ್ತೆ. ಹೇಗೆ ನಮ್ಮ ದೇಹನೂ ಇರೋದು ಅದೇ ಥರ. ಸ್ಥೂಲವಾಗಿ ನೋಡೋದ್ರೆ ಇದು ಅನಾದಿ ಸಾಂತಹ ಪ್ರಾಗಭಾವ ಉತ್ಪತ್ತೆ ಪೂರ್ವಂ ಕಾರ್ಯಸ್ಯ ಅಂತಕ್ಕಂಥ ಒಂದು ಡೆಫಿನೇಷನನ್ನು ಅವರು ಈ ಪ್ರಾಗಭಾವಕ್ಕೆ ಹೇಳ್ತಾರೆ. ಅಲ್ಲಕ್ತಾನೆ ಪ್ರಾಗಭಾವ, ಪ್ರಧ್ವಂಸಭಾವ, ಅನ್ಯೋನ್ಯಭಾವ ಮತ್ತು ಅತ್ಯಂತ ಭಾವ. ಈ ಪ್ರಾಗಭಾವಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥದ್ದು ಪ್ರಧ್ವಂಸಭಾವ. ನೋಡಿ, ಅನಾದಿ ಸಾಂತಹ ಪ್ರಾಗಭಾವ, ಅದಕ್ಕೆ ವ್ಯತಿರಿಕ್ತವಾದ್ದೇನು? ಸಾದಿ ಅನಂತಹ ಪ್ರಧ್ವಂಸಭಾವ. ಇದು ಉತ್ಪತ್ತೆ ಪೂರ್ವಂ ಕಾರ್ಯಸ್ಯ, ಅದು ಉತ್ಪತ್ತೆ ಅನಂತರಂ ಕಾರ್ಯಸ್ಯ. ಇದು ಇರ್ಲಿ ಬಿಡಿ, ಅದು ನೈಯಾಯಿಕ ನ್ಯಾಯಶಾಸ್ತ್ರ ಸಂಬಂಧಪಟ್ಟಿದ್ದು ಇರಲಿ. ಇಷ್ಟು ಮಾತ್ರ ತಿಳ್ಕೊಂಡಿರೋಣ. ಇದು ಹೊಂದೋಲೆ ತದಯುಕ್ತಂ ಏನೈವ ಹಿ ವಿಶೇಷೇಣ ಪೃಥಿವ್ಯಾದಿಭ್ಯೋ ವ್ಯತಿರಿಚ್ಯಮಾನಂ ನಭ ಸ್ವರೂಪವತ್ ಇದಾನೀಂ ಅಧ್ಯವಸೀಯತೆ ಸ ಏವ ವಿಶೇಷ ಪ್ರಾಗುತ್ಪತ್ತೇ ನಾಸೀತ್ ಇತಿ ಗಮ್ಯತೆ. ನೋಡಿ ಸ್ವಾಮಿ, ವಿಶೇಷ ಇಲ್ಲ ಅಂದರೆ ನಾವು ತೋರಿಸ್ಕೊಡ್ತೇವೆ. ನೋಡಿ ಏನು ವಿಶೇಷ ಅಂದರೆ, ಯಾವ ಒಂದು ವಿಶೇಷಣದಿಂದ ಈ ಪೃಥಿವಿ ಮುಂತಾದ ಭೂತಗಳಿಂದ ಇದು ವ್ಯತಿರಿಕ್ತವಾಗಿದೆ, ಅದಕ್ಕಿಂತ ಭಿನ್ನವಾಗಿದೆ, ಅದಕ್ಕಿಂತ ಬೇರೆಯಾಗಿದೆ. ಯಾವುದು? ಈ ನಭಸ್ವರೂಪವತ್. ಈ ಅಂದರೆ ಆಕಾಶ ಸ್ವರೂಪವನ್ನು ಉಳ್ಳ. ಒಂದು ವತು ಅಂತಂದರೆ ಇಲ್ಲೂ ಏನೋ, ಇದು ಮತು ಪ್ರತ್ಯಯ. ಇದು ವತು ಅಂದರೆ ಅಂತೆ ಅಂತಕ್ಕಂಥದ್ದಲ್ಲ, ಉಪಮಾನ ಅಲ್ಲ. ಸ್ವರೂಪವತ್, ಸ್ವರೂಪವಾನ್, ಸ್ವರೂಪವತಿ, ಸ್ವರೂಪವತ್ ಅಂತಕ್ಕಂಥದ್ದು. ಸ್ವರೂಪವನ್ನು ಉಳ್ಳ ಇದು. ಈಗ ಏನಂತ ನೀವು ನಿಶ್ಚಯ ಮಾಡಿದ್ದೀರೋ ಅದೇ ವಿಶೇಷ ಪ್ರಾಗುತ್ಪತ್ತೇ. ಅಂದರೆ ಉತ್ಪತ್ತಿಗಿಂತ ಮುಂಚೆ ಅದೇ ವಿಶೇಷ. ಏನು ವಿಶೇಷ ಅಂತಂದರೆ, ಈ ಒಂದು ಆ ವಿಶೇಷ ಅಂತಕ್ಕಂಥದ್ದು ಇದೆಯೋ ಇಲ್ಲವೋ ಅಂತಕ್ಕಂಥದ್ದು ಅದಕ್ಕಿರುತ್ತೋ ಇದಕ್ಕೂ ಇರತಕ್ಕಂಥ ಒಂದು ವೈರುಧ್ಯ. ಇಲ್ಲಿ ನಾವು ಹೇಳ್ತಾ ಇದ್ದೇವೆ, ಇದು ಉತ್ಪತ್ತಿಗಿಂತ ಮುಂಚೆ ಇದು ಇರಲಿಲ್ಲ. ಯಾವುದು? ಈ ಪೃಥಿವ್ಯಾದಿಗಳಂತೆ ಉತ್ಪತ್ತಿಗಿಂತ ಮುಂಚೆ ಯಾವುದೋ ಒಂದು ತತ್ವ, ಏನೋ ಒಂದು ಇರಬೇಕು, ಒಂದು ಪದಾರ್ಥ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಉತ್ಪತ್ತಿಗಿಂತ ಮುಂಚೆ ಇಲ್ಲಿ ಇರಲಿಲ್ಲ. ಉತ್ಪತ್ತಿಯಾದ ಮೇಲೆ ಏನೋ ಅದಕ್ಕೆ ಒಂದು ಅಸ್ತಿತ್ವ ಅಂತಕ್ಕಂಥದ್ದು ಬಂತು, ಇದೆ. ಹೀಗೆ ಮುಂಚೆ ಇರಲಿಲ್ಲ, ಆಮೇಲಿಂದ ಇದೆ ಅಂತಕ್ಕಂಥದ್ದೇ ವಿಶೇಷ. ಇದೇ ವಿಶೇಷಪ್ಪ. ಏನು ವಿಶೇಷ ಇಲ್ಲ ಅಂಥೇಳಿ, ಇದೇ ವಿಶೇಷ. ಏನು ಹಾಗಂದ್ರೆ ಅಂದರೆ, ಯಥಾಚ ಬ್ರಹ್ಮ ನ ಸ್ಥೂಲಾದಿಭಿ ಪೃಥಿವ್ಯಾದಿ ಸ್ವಭಾವವತ್. ಹೇಗೆ ಈ ಬ್ರಹ್ಮ ಅಂತ ಇದೆಯಲ್ಲ, ಯಾವುದು? ಕಾರಣದ್ರವ್ಯ. ಇಲ್ಲಿ ದ್ರವ್ಯ ಅಂತ ಹೇಳ್ತಕ್ಕಂಥದ್ದು ಯಾರ ಪರಿಭಾಷೆ? ಇದು ವೈಶೇಷಿಕರ ಪರಿಭಾಷೆ ಅಷ್ಟೆ. ಈ ವೇದಾಂತಿಗಳು ಬ್ರಹ್ಮವನ್ನು ದ್ರವ್ಯ ಅಂತ ಏನು ಹೇಳ್ತಕ್ಕಂಥದ್ದು ಇಲ್ಲ. ಯಾಕೆ? ಇವರು ಈ ಆತ್ಮ ಅಂತಕ್ಕಂಥದ್ದನ್ನು ಕೂಡ ಅವ್ರು ಹೇಳ್ತಾರಲ್ಲ, ಎಷ್ಟು 9 ದ್ರವ್ಯಗಳು, ಪಂಚಭೂತಗಳು, ಮತ್ತು ಈ ಒಂದು ದಿಕ್ಕಾಲ, ಆತ್ಮ, ಮನಾಂಸಿ. ದಿಕ್ಕು, ಕಾಲ, ಆತ್ಮ, ಮನಸ್ಸು, ಪಂಚಭೂತಗಳು 9. ಇದನ್ನ ಆತ್ಮ ಅಂತ ಅಲ್ಲೂ ಅದನ್ನು ಇದಕ್ಕೆ ಪದಾರ್ಥಕ್ಕೆ ಸೇರಿಸ್ಬಿಟ್ಟಿದೆ, ಆ ದ್ರವ್ಯಕ್ಕೆ. ಆದರೆ ವೇದಾಂತಿಗಳು ಹಾಗೇನು ದ್ರವ್ಯ ಅಂತ ಮಾಡಿಲ್ಲ. ಇಲ್ಲಿ ಅದು ಬೇರೆ ವಿಚಾರ. ಇದು ಏನಾಗಿದೆ? ಪ್ರಾಗುತ್ಪತ್ತೇ, ಉತ್ಪತ್ತಿಗಿಂತ ಮುಂಚೆ, ಉತ್ಪತ್ತಿ ಆಗುವುದಕ್ಕಿಂತ ಮುಂಚೆ ಏನು? ಈ ಒಂದು ಆಕಾಶಕ್ಕೆ ಯಾವ ಒಂದು ಸ್ವರೂಪವನ್ನು ಉಳ್ಳ ಸ್ವರೂಪ ಅಂತ ಇದೆಯೋ
ಅದು ಇದಕ್ಕೆ ಇರಲಿಲ್ಲ. ಅದು ವಿಶೇಷ. ಆಮೇಲಿಂದ ಬಂತು. ಇದು ಯಾವುದಿದು ಅದಕ್ಕೆ ಹೇಳ್ತಕ್ಕಂಥದ್ದು ಇದಕ್ಕೆ ಅವ್ಯಾಕೃತ ಆಕಾಶ ಅಂತ. ಯಾವ ಒಂದು ಇದು ಏನಿತ್ತು ಅದು ಅದು ಅಭಾವ ಇರಲಿಲ್ಲ ಅಷ್ಟೇ. ಇದು ಅಭಾವ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಒಂದು ವೇಳೆ ಪೂರ್ಣವಾಗಿ ಇರಲಿಲ್ಲ ಅಂತ ಆಗೋಗಿಬಿಟ್ಟಿದ್ದರೆ ಅದು ಪುನಃ ಭೂತಾಕಾಶವಾಗಿ ಆಗುವುದಕ್ಕೆ ಸಾಧ್ಯವಿರುತ್ತಿರಲಿಲ್ಲ. ಈ ಒಂದು ಅವ್ಯಾಕೃತ ಆಕಾಶ ಇದೆ, ಅದಕ್ಕೆ ಪೂರ್ಣವಾಗಿ ನಾಶ ಅದು ಇಲ್ಲವೇ ಇಲ್ಲ ಅಂತ ಅತ್ಯಂತ ಅಭಾವ ಅಂತ ಹೇಳ್ಬಿಟ್ಟಿದ್ರೆ, ಅತ್ಯಂತ ಅಭಾವ ಅಂತ ಹೇಳೋದು ಬೇಡ, ಅಪೂರ್ಣವಾಗಿ ಇಲ್ಲ ಅಂತ ಹೇಳ್ಬಿಟ್ಟಿದ್ರೆ ಅದು ಈ ಭೂತಾಕಾಶವಾಗಿ ಹೇಗೆ ಪರಿಣಾಮ, ಇಲ್ಲದೆ ಇರೋದು ಹೇಗೆ ಪರಿಣಾಮ ಆಗುತ್ತೆ, ವಿವರ್ತವಾಗುತ್ತೆ? ಆಗೋದೇ ಇಲ್ಲ. ಆದ್ದರಿಂದ ಏನಾಗಿತ್ತು, ಅದಕ್ಕೆ ಅಭಾವ ರೂಪದಿಂದ ಇತ್ತು. ಏನು ಮಡಕೆಗೆ ಪ್ರಾಗಭಾವ ಹೇಳಿದಾಗೇನು, ಮಡಕೆ ಇರಲಿಲ್ಲ ಅಂತ ಅಲ್ಲ, ಮಡಕೆ ಪ್ರಾಗಭಾವ ರೂಪದಿಂದ ಇತ್ತು ಅಷ್ಟೆ. ಮತ್ತು ಇದೆಲ್ಲ ತರ್ಕ, ಇದು ಡ್ರೈ ಸಬ್ಜೆಕ್ಟು ಇರಲಿ ಇತ್ತು. ನಾನು ಇದು ಯಥಾಚ ಈ ಬ್ರಹ್ಮವು ಕೂಡ ಸ್ಥೂಲವಾಗಿರತಕ್ಕಂಥ ಪೃಥಿವಿಯೇ ಮುಂತಾದವುಗಳಿಂದ ಅವರ ಸ್ವಭಾವದಿಂದ ಸ್ವಭಾವವನ್ನು ಉಳ್ಳ ಅಂತಂತ, ಸ್ವಭಾವವನ್ನು ಉಳ್ಳ ಏನಾಗಿದೆ, ಪೃಥಿವ್ಯಾದಿಗಳು ಎಲ್ಲ ಸ್ವಭಾವವೂ ಇದೆ ಅದಕ್ಕೆ. ಆದರೆ ಬ್ರಹ್ಮ ಏನಾಗಿದೆ, ನ ಸ್ಥೂಲಾದಿ ಪೃಥ್ವಿಯ ಸ್ವಭಾವತ್ತು, ಈ ಸ್ಥೂಲಾದಿ ಪೃಥ್ವಿಗಳಂತೆ ಅದಕ್ಕೆ ಯಾವ ಒಂದು ಸ್ವಭಾವವನ್ನು ಉಳ್ಳ ಸ್ವಭಾವವೇ ಇಲ್ಲ ಅದಕ್ಕೆ. ಇದು ವಿಶೇಷ ಇದಕ್ಕೆ ವಿಷಯ ಇದೆ, ಅದಕ್ಕೆ ಇಲ್ಲ ಅಂತಕ್ಕಂಥದ್ದು. ಅದನ್ನು ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಅದು ಉಪನಿಷತ್ತಿನಲ್ಲಿ ಇದೆಯಲ್ಲ ಅಂತಕ್ಕಂಥದ್ದು. ಉಪನಿಷತ್ತಿನಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಏನಂತ ನೋಡಿ, ಅದನ್ನೇ ಹೇಳ್ತಾ ಇದ್ದಾರೆ. ಅಸ್ಥೂಲಂ ಅನಣು, ಬೃಹದಾರಣ್ಯಕ್ಕೆ ಮಾತು. ಯಾತಕ್ಕೆ ಇದ್ರೆ ಹೇಳ್ತಾ ಇದ್ದಾರೆ ಇದು ಕೊಟ್ಟರು ಅಂದ ನೋಡಿ, ಇದು ಸಂದರ್ಭ ಏನು? ಈಗ ಆ ಗಾರ್ಗಿ ಕೇಳಿದಾಗ ಕಸ್ಮಿನ್ನು ಖಲು ಆಕಾಶವೋತಶ್ಚ ಪ್ರೋತಶ್ಚ ಅಂತ ಯಾಜ್ಞವಲ್ಕ್ಯಂದು ಕೇಳ್ತಾಳೆ. ಎಲ್ಲವೂ ಹಾಸೋಕ್ಕಾಗಿದೆ ಅಂತೆಲ್ಲ ಹೇಳ್ಕೊಂಬರ್ತಾರೆ. ಈ ಆಕಾಶ ಅಂತ ಬಂದಾಗ ಈ ಆಕಾಶ ಯಾತಲ್ಲಿ ಓತಪ್ರೋತವಾಗಿದೆ ಅಂತ. ಇಲ್ಲಿ ಆಕಾಶ ಅಂತಂದರೆ ಏನು? ಇಲ್ಲಿ ಆಕಾಶ ಅಂತಂದರೆ ಈ ಒಂದು ಅವ್ಯಾಕೃತ ಆಕಾಶ ಅಷ್ಟೆ. ಈ ಅವ್ಯಾಕೃತ ಆಕಾಶ ಇದೆಯಲ್ಲ, ಇದು ಯಾತರಲ್ಲಿ ಓತಪ್ರೋತವಾಗಿದೆ, ಹಾಸುಹೊಕ್ಕಾಗಿ ಹೊಂದಿಕೊಂಡಿದೆ ಇದೆ ಅಂತ ಅನ್ಕೊಂಡು ಅದಕ್ಕೆ ಉತ್ತರವನ್ನು ಹೇಳ್ತಾ ಈ ಯಾಜ್ಞವಲ್ಕ್ಯ ಏನು ಹೇಳ್ತಾರೆ, ಈ ಒಂದು ಆಕಾಶ ಇದೆಯಲ್ಲ, ಯಾವುದು ಈ ಒಂದು ಅವ್ಯಾಕೃತ ಆಕಾಶ, ಇದು ಯಾವುದರಲ್ಲಿ ಓತಪ್ರೋತವಾಗಿದೆ ಅಂತ ಕೇಳಿದೆಲ್ಲ ಗಾರ್ಗಿ, ನೋಡು ಅದನ್ನು ಹೇಳ್ತಾ ಇದ್ದೇನೆ. ಅದು ಯಾವುದು ಗೊತ್ತೇನು? ಅದೇ ಅಕ್ಷರ ತತ್ವ. ಏತದ್ವೈ ತದಕ್ಷರಂ ಗಾರ್ಗಿ. ಏತದ್ವೈ, ವೈ ಅಂತಂದ್ರೆ ಏನು? ವೈ ಅಂತಂದರೆ ಅವಧಾರಣಾರ್ಥೋ ವೈ ಶಬ್ದ. ಏತದೇವ ಅಂತಂತ, ಇದೇ ಅಂತ. ಇದೇ ಅಂದ್ರೆ ಏನು? ಬೇರೆ ಇನ್ನೊಂದು ಇಲ್ಲ ಅಂತಕ್ಕಂಥ. ಬೇರೆ ಇನ್ನೊಂದು ಇಲ್ಲ ಅಂದ್ರೆ ಏನು? ಬೇರೆ ಇನ್ನೊಂದು ಇಲ್ಲಿ ಹೇಳ್ತಾ ಇದ್ದಾರಲ್ಲ, ಆಕಾಶಕ್ಕೆ ಹುಟ್ಟಿಲ್ಲ, ಅದೂ ಕೂಡ ಸ್ವತಂತ್ರ ಅಂತ. ಹಾಗೆ ಯಾವುದೂ ಕೂಡ ಈ ಒಂದು ಅಕ್ಷರ ತತ್ವವನ್ನು ಬಿಟ್ಟು ಇನ್ಯಾವುದೂ ಇರಲಿಲ್ಲ. ಇನ್ನೆಲ್ಲ ಏನು? ಬಾಕಿದೆಲ್ಲ ಕಾರ್ಯ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ದರಿಂದ ಏನು ಪ್ರಕೃತ ಏನು? ಆಕಾಶವೂ ಕೂಡ ಕಾರ್ಯವೇ ಹೊರತು ಇದು ಖಂಡಿತವಾಗಲೂ ಕಾರಣವಲ್ಲ. ಯಾತಕ್ಕೆ? ನೀವು ಕೊಟ್ಟ ಕಾರಣ ಅದಕ್ಕೆಲ್ಲ ಉತ್ತರ ಹೇಳಿದ್ದೇವೆ ನಾವು. ಉಪನಿಷತ್ತಿನಲ್ಲಿ ಇಲ್ಲ ಅಂತ ಹೇಳಿದ್ದೇವೆ, ಅದಕ್ಕೆ ಹೇಳಾಯಿತು. ಮತ್ತು ಬೇರೆ ಎಲ್ಲ 3-4 ಸಂಶಯವನ್ನು ಹೇಳಿದ್ವಿ, ಉತ್ತರ ಹೇಳಿದ್ದೀವಿ. ಈಗ ಉಪನಿಷತ್ತಿನಲ್ಲೇ ಹೇಳ್ತಾ ಇದ್ದಾರೆ, ಯಾಜ್ಞವಲ್ಕ್ಯರು ಹೇಳ್ತಾ ಇದ್ದಾರೆ ನೋಡಿ, ಈ ಒಂದು ಅವ್ಯಾಕೃತ ಆಕಾಶ ಅಂತ ಇದೆಯಲ್ಲ, ಅದು ಅಕ್ಷರ ತತ್ವದಲ್ಲಿ ಹಾಸುಹೊಕ್ಕಾಗಿದೆ. ಅದೇ ಇದು. ಅದು ಹೇಗಿದೆ ಅಕ್ಷರ ತತ್ವ ಅಂದರೆ, ಅದಕ್ಕೆ ಹೇಳುವಾಗ ಅಲ್ಲಿ ಹೇಳ್ತಾರೆ ಇತ್ಯಾದಿ ಶ್ರುತಿಭ್ಯ, ಅಲ್ಲಿ ಹೇಳ್ತಾರೆ ಅನಾಕಾಶಂ ಅಂತ ಹೇಳ್ತಾರೆ. ನೋಡಿ, ಆಕಾಶ, ಈ ಒಂದು ಅವ್ಯಾಕೃತ ಆಕಾಶಕ್ಕೂ ಕೂಡ ಇದು ಅವಕಾಶವನ್ನು ಕೊಟ್ಟಿದೆ. ಯಾವುದು? ಅಕ್ಷರ ತತ್ವ. ಆಕಾಶ ಅಂತಂದರೆ ಎಲ್ಲದಕ್ಕೂ ಅವಕಾಶವನ್ನು ಕಲ್ಪಿಸತಕ್ಕಂಥದ್ದು ಯಾವುದಿದೆಯೋ ಅದಕ್ಕೆ ಆಕಾಶ ಅಂತ ಹೆಸರು. ಇದು
ಈ ಅಕ್ಷರ ತತ್ವ ಅಯ್ಯಯ್ಯೋ ಇದನ್ನ ಆಕಾಶ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಅನಾಕಾಶಂ ನೋಡಿ ಅಲ್ಲಿ ಹೇಳ್ತಾರೆ ಏ ತದ್ವೈ ಎಲ್ಲಿ ಅದು ಗಾರ್ಗಿ ಹೇಳ್ತಾರೆ ಏ ತದ್ವೈ ತದಕ್ಷರಂಗಾರ್ಗಿ ಬ್ರಾಹ್ಮಣ ಅಭಿವದಂತಿ ಅಂದ್ಬಿಟ್ಟು ಉದ್ದಕ್ಕೆ ಎಷ್ಟು ಹೇಳ್ತಾರೆ. ಅಸ್ಥೂಲಂ ಅನಣು ಅಹ್ರಸ್ವಂ ಅದೀರ್ಘಂ ಅಲೋಹಿತಂ ಅಸ್ನೇಹಂ ಅಚ್ಛಾಯಂ 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 ಅತಮಃ ಅವಾಯು ಅನಾಕಾಶಂ ಅಸಂಗಂ ಅರಸಂ ಅಯ್ಯಯ್ಯೋ ಅಗಂಧಂ ಅಚಕ್ಷುಷ್ಕಂ ಅಶ್ರೋತ್ರಂ ಅವಾಕ್ ಅಮನಃ ಅತೇಜಸ್ಕಂ ಅಪ್ರಾಣಂ ಅಮುಖಂ ಅಮಾತ್ರಂ ಅನಂತರಂ ಅಬಾಹ್ಯಂ ಅಂತ ಹೇಳಿ ಅತಮಃ ಅವಾಯು ಅನಾಕಾಶಂ ಅಂತ ಹೇಳಿದ್ದಾರೆ. ಅಂದ್ರೇನು ಈ ಅಕ್ಷರ ತತ್ವವೂ ಕೂಡ ಏನಾಗಿದೆ ಅವಾಯು ಅನಾಕಾಶ. ಇದೂ ಕೂಡ ಅಕ್ಷರ ತತ್ವದ ಪಕ್ಕದಲ್ಲಿ ಪ್ಯಾರಲಲ್ ಆಗಿ ಇರುವುದಕ್ಕೆ ಸಾಧ್ಯವಿಲ್ಲ. ಇದು ಆಕಾಶವೂ ಅಲ್ಲ ವಾಯುವೂ ಅಲ್ಲ, ಅವಾಯು ಅನಾಕಾಶ ಅಂತ ಅಲ್ಲಿ ಹೇಳಿದ್ದ. ಮತ್ತು ನ ತದಶ್ನಾತಿ ಕಿಂಚನ ನ ತದಶ್ನಾತಿ ಕಶ್ಚನ ಅಂತ ಕೊನೆಯಲ್ಲಿ ಹೇಳಿಬಿಟ್ರು. ಯಾರು? ಯಾಜ್ಞವಲ್ಕ್ಯರು. ಎಲ್ಲರೂ ಕೂಡ ಏನಾದರೂ ಬಾಯಿ ಮುಚ್ಚಿಕೊಂಡು ಹೊರಟಾಯ್ತು. ಎಷ್ಟು ಜನ ಇದ್ರಲ್ಲ, 100 ಜನ ವಿದ್ವಾಂಸರಿದ್ರಲ್ಲ, ಎಲ್ಲರೂ ಕೂಡ ಒಂದೇ ಒಂದು ಮಾತು ಕೂಡ ಆಡಲಿಲ್ಲ. ಸರಿ ಇರಲಿ. ಹೀಗೆ ಅಸ್ತು ಇತ್ಯಾದಿ ಶ್ರುತಿ ಹೇಳ್ತಾರೆ. ಏವಂ ಆಕಾಶ ಸ್ವಭಾವೇನಾಪಿ ನ ಸ್ವಭಾವವತ್ ಅನಾಕಾಶಂ. ಅಂದರೆ ಆಕಾಶವು ಸ್ವಭಾವದಿಂದಲೂ ಕೂಡ ಅದು ಸ್ವಭಾವವನ್ನು ಉಳ್ಳದ್ದಲ್ಲ. ಯಾವುದು? ಅಕ್ಷರ ತತ್ವ. ಯಾವುದದು? ಕಾರಣ ತತ್ವ ಅಂತಕ್ಕಂಥ. ಅದಕ್ಕೋಸ್ಕರ ಅನಾಕಾಶಂ ಅಂತ ಬೃಹದಾರಣ್ಯಕದಲ್ಲಿ ಹೇಳಿದ್ದಾರೆ. ಇತಿ ಶ್ರುತೇ ಅವಗಮ್ಯತೆ. ತಸ್ಮಾತ್ ಪ್ರಾಗುತ್ಪತ್ತೇ ಅನಾಕಾಶಂ ಇತಿ ಸ್ಥಿತಂ. ಉತ್ಪತ್ತಿಗಿಂತ ಮುಂಚೆ ಏನು? ಇದು ಅನಾಕಾಶಂ. ಅಂದರೆ ಯಾವ ಉತ್ಪತ್ತಿಗಿಂತ ಮುಂಚೆ ಏನು ಅಕ್ಷರ ತತ್ವ ಇತ್ತು, ಅಕ್ಷರ ತತ್ವ ಅಷ್ಟೇ. ಮತ್ತು ಇನ್ಯಾವ ಆಕಾಶ ಅಂತಾಗಲಿ ಯಾವುದು ಅನಾಕಾಶ ಯಾವುದೂ ಇರಲಿಲ್ಲ ಅಷ್ಟೆ ಅಂತ. ಮತ್ತು ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಈ ಆಕಾಶ ಮತ್ತು ಈ ಹುಟ್ಟಿಲ್ಲ ಅಂತ ಹೇಳಿದ್ರಲ್ಲ, ಆಕಾಶಕ್ಕೆ ಹುಟ್ಟಿಲ್ಲ ಯಾಕೆ? ತೈತ್ತಿರೀಯದಲ್ಲಿ ಇದು ಛಾಂದೋಗ್ಯದಲ್ಲಿ ಹೇಳಿಲ್ಲ. ತತ್ತೇಜೋ ಅಸೃಜತ ಅಂತ ತೇಜಸ್ಸಿನಿಂದ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ. ಅದಕ್ಕೇನಿಲ್ಲ, ಹಿಂದೆ ಹೇಳಿತ್ತು, ಅದನ್ನೇ ಹೇಳ್ತಾ ಇದ್ದಾರೆ ಅಷ್ಟೆ. ಯದಪ್ಯುಕ್ತಂ ಪೃಥಿವ್ಯಾದಿ ವೈಧರ್ಮ್ಯಾತ್ ಆಕಾಶಸ್ಯ ಅಜತ್ವಂ ಇತಿ ತದಪಿ ಅಸತ್. ಇನ್ನೊಂದು ಹೇಳಿದ್ನಲ್ಲ ಇವನು. ನೋಡಿ ಸ್ವಾಮಿ, ಇದು ಈ ಭೂಮಿಯೇ ಮುಂತಾದವುಗಳಿಂದ ಇದು ಏನು ಆ ಧರ್ಮಕ್ಕಿಂತ ವಿರುದ್ಧವಾದ ಧರ್ಮ ಇರತಕ್ಕಂಥದ್ದು. ಯಾವುದಕ್ಕೆ? ಆಕಾಶಕ್ಕೆ. ಪೃಥಿವ್ಯಾದಿಗಳು ಏನಾಗಿದೆ? ಎಲ್ಲ ಅದಕ್ಕೆ 5 ಗುಣಗಳಿದೆ, ಇದಕ್ಕೆ 4 ಇದೆ, 3 ಇದೆ, 2 ಇದೆ, 1. ಇದಕ್ಕೆ ಹೀಗೇನಾಗಿದೆ? ವ್ಯತ್ಯಾಸ, ವೈಧರ್ಮ್ಯ ಇದೆಯಲ್ಲ. ಹಾಗಾಗಿ ಆಕಾಶಕ್ಕೆ ಈ ಪೃಥಿವ್ಯಾದಿಗಳಂತೆ ಹುಟ್ಟುವಂತಕ್ಕಂಥದ್ದು ಇಲ್ಲ ಅಂತ ಹೇಳಿದ್ಯಲ್ಲಪ್ಪ, ಅದು ಕೂಡ ತದಪಿ ಅಸತ್, ಅದು ಕೂಡ ಅಸತ್. ಶ್ರುತಿ ವಿರೋಧೇ ಸತಿ ಉತ್ಪತ್ತಿ ಸಂಭವ ಅನುಮಾನಸ್ಯ ಆಭಾಸತ್ವೋಪತ್ತೇ. ಈಗ ಶ್ರುತಿಗೆ ವಿರೋಧ ಉಂಟಾಗುತ್ತೆ ಅಂತ ಆದರೆ ಆವಾಗ ಉತ್ಪತ್ತಿ ಅಸಂಭವ, ಅಂದರೆ ಇದು ಉತ್ಪತ್ತಿಯಾಗಿಲ್ಲ ಅಂತಕ್ಕಂಥದ್ದು ಯಾವುದರಿಂದ ನಮಗೆ ಸಿದ್ಧವಾಗಬೇಕು? ಇದು ಪ್ರತ್ಯಕ್ಷ ಪ್ರಮಾಣ ಗೊತ್ತಾಗೋದಿಲ್ಲ. ಯಾಕೆಂದರೆ ಶ್ರುತಿಗೆ ಉತ್ಪತ್ತಿಗಿಂತ ಮುಂಚೆ ಯಾರಿದ್ರು? ಯಾರೂ ಇರಲಿಲ್ಲ. ಪ್ರತ್ಯಕ್ಷ ಪ್ರಮಾಣ ಯಾರಿಗೂ ಇಲ್ಲ. ಮತ್ತೇನು ಪ್ರಮಾಣ? ಅನುಮಾನ ಪ್ರಮಾಣವೇ ಗತಿ ಇಲ್ಲಿ. ಮತ್ತು ಅದು ಬಿಟ್ಟರೆ ಶ್ರುತಿ ಪ್ರಮಾಣ ಅಷ್ಟೆ. ಪ್ರತ್ಯಕ್ಷ ಪ್ರಮಾಣ ಯಾವನಿಗೂ ಇಲ್ಲ, ಯಾರು ಇರಲಿಲ್ವಲ್ಲ. ಆದ್ದರಿಂದ ಏನು? ಉತ್ಪತ್ತಿ ಅಸಂಭವ ಅನುಮಾನಸ್ಯ, ಅಂದರೆ ಉತ್ಪತ್ತಿಯು ಆಗಿಲ್ಲ ಎಂಬುದು ಅನುಮಾನದಿಂದ ಸಿದ್ಧವಾಗುತ್ತಲ್ಲ, ಅದು ಆಭಾಸತ್ವ ಉಪಪತ್ತೇ. ಅದು ಕೇವಲ ತೋರಿಕೆ ಅಂತಕ್ಕಂಥದ್ದು ಹೊಂದುತ್ತೆ ಉತ್ಪತ್ತಿ ಅಸಂಭವಾತ್. ಮತ್ತು ಉತ್ಪತ್ತಿ ಅನುಮಾನಸ್ಯ ಚ ದರ್ಶಿತತ್ವಾಚ. ಉತ್ಪತ್ತಿ ಅಂತಕ್ಕಂಥದ್ದು ಅದು ಅನುಮಾನ ಪ್ರಮಾಣದಿಂದ ಸಿದ್ಧವಾಗಿ ಹಿಂದೆ ಹೇಳಿದ್ದಾರದ್ದ. ಹೇಗೆ ಅನುಮಾನ ಪ್ರಮಾಣ ಅಂತಂದರೆ, ಮುಂದೆ ಕಾರ್ಯ ಆಗಿದೆಯಲ್ಲ, ಆಕಾಶಾದ್ ವಾಯು ವಾಯೋರಗ್ನಿ ಅಂತ,
ಈ ಕಾರ್ಯ ಅದರಿಂದ ಈ ಕಾರ್ಯ ಆಗಿದೆ ಅಂತ ಅನ್ಬೇಕಾದ್ರೆ ಕಾರ್ಯ ನಮಗೆ ಕಾಣಿಸುತ್ತೆ ಅಂತ ಆದರೆ ಅದಕ್ಕೊಂದು ಕಾರಣ ಇದ್ದೇ ಇರಬೇಕು ಅಂತ ಅನುಮಾನ. ಆ ಅನುಮಾನದಿಂದ ಆಕಾಶಕ್ಕೆ ತೋರಿಸ್ಕೊಟ್ಟಿದ್ದಾಯಿತು. ಮತ್ತು ಅನಿತ್ಯಂ ಆಕಾಶಂ ಅನಿತ್ಯ ಗುಣಾಶ್ರಯತ್ವಾತ್ ಘಟಾದಿವತ್ ಇತ್ಯಾದಿ ಪ್ರಯೋಗ ಸಂಭವಾಚ. ಇಂತಹದ್ದು ಆಕಾಶ ಅಂತ ಇದೆಯಲ್ಲ ಅದೇನಾಗಿದೆ ಅಂದರೆ ಅನಿತ್ಯ. ಯಾಕೆ ಅಂದರೆ ಆಕಾಶವು ಗುಣವನ್ನಾಶ್ರಯಿಸಿದೆ. ಇದು ಹೇಳಿದ್ವಿ, ದ್ರವ್ಯ ಗುಣ. ಏನು ಗುಣ ಅದು? ಏನೋ ಇದೆ, ಶಬ್ದ ಗುಣಕಮ ಆಕಾಶಂ ಅಂತ ಹೇಳ್ತಾರೆ. ಹೀಗೆ ಈ ಗುಣ ಅಂತಕ್ಕಂಥದ್ದು ಏನು? ಅದು ಈ ಒಂದು ನಿತ್ಯವೋ ಅನಿತ್ಯವೋ? ಗುಣ ಅಂತಕ್ಕಂಥದ್ದು ಅನಿತ್ಯ, ಎಲ್ಲೂ ನಿತ್ಯವಾಗಿರೋದು ಕಂಡಿಲ್ಲ ಯಾವ ಗುಣವೂ ಕೂಡ. ಹೀಗೆ ಏನಾಗಿದೆ, ಅನಿತ್ಯವಾದ ಗುಣಗಳನ್ನು ಆಶ್ರಯಿಸಿರುವುದರಿಂದ ಏನಾಗಿದೆ, ಘಟವೇ ಮುಂತಾದವುಗಳಂತೆ ಇದೂ ಕೂಡ ಅನಿತ್ಯ ಅಂತಾಗಿಬಿಡುತ್ತೆ. ಯಾವಾಗ ಅನಿತ್ಯ ಅಂತ ಆಯಿತೋ ಅದು ಯಾವತ್ತಿಗೂ ಕೂಡ ಕಾರಣ ಅಂತ ಆಗೋದಿಲ್ಲ. ಯಾಕೆ? ಅನಿತ್ಯವಾದದ್ದು ಯಾವತ್ತೂ ಕಾರಣ ಆಗೋದಿಲ್ಲ. ಕಾರಣ ಆಗಬೇಕಾದ್ರೆ ನಿತ್ಯವಾಗಿರ್ಬೇಕದು. ಹೌದು ತಾನೆ? ಮಡಿಕೆ ಯಾವತ್ತೂ ಕಾರಣ ಆಗೋದಿಲ್ಲ. ಏನು ಕಾರಣ? ಮತ್ತೆ ನಿತ್ಯವಾಗಿರೋದು ಮಣ್ಣು ಕಾರಣ. ಹಾಗೆ ಮತ್ತು ಆತ್ಮನಿ ಅನೈಕಾಂತಿಕಂ ಇತಿ ಚೇತ್. ಇಲ್ಲೊಂದು ಪ್ರಶ್ನೆ ಆಗ್ತದೆ. ಇಲ್ಲಿ ಆತ್ಮನಿಗೂ ಕೂಡ ಈ ನಿಯಮ ಇದೆಯಲ್ಲ, ಈ ನಿಯಮ ಅನ್ವಯಿಸಿದರೆ ಹೇಗಾಗುತ್ತೆ? ಯಾವ ನಿಯಮ? ಓಹೋ, ಇದು ಅನಿತ್ಯವಾದ ಗುಣಗಳನ್ನು ಹೊಂದಿರುವುದರಿಂದ ಇದು ಅನಿತ್ಯ ಅಂತ ಹೇಳಿದ್ರಿ. ಇವರು ಆತ್ಮನಿಗೂ ಇದನ್ನು ಹೊಂದಿಸ್ಬೋದಲ್ಲ. ಯಾಕೆ ಹೊಂದಿಸ್ಬೋತಾರೆ ಅಂದರೆ, ಈ ವೈಶೇಷಿಕರು ಆತ್ಮನನ್ನೂ ಕೂಡ ಆತ್ಮನನ್ನೂ ಕೂಡ ದ್ರವ್ಯ ಅಂತ ಪರಿಗಣಿಸಿ ಅದಕ್ಕೂ ಗುಣವನ್ನು ಹೇಳಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅವನೇನು ಹೇಳ್ತಾ ಇದ್ದಾರೆ, ಅದಕ್ಕೆ ಇಲ್ಲ ಹಾಗಿಲ್ಲ. ತಸ್ಯ ಔಪನಿಷದಂ ಪ್ರತಿ ಅನಿತ್ಯ ಗುಣಾಶ್ರಯತ್ವ ಅಸಿದ್ಧೇ. ಅಲ್ಲಿ ಈ ಉಪನಿಷತ್ತುಗಳಲ್ಲಿ ಎಲ್ಲವೂ ಕೂಡ ಏನು ಹೇಳಿದ್ದಾರೆ ಅಂದರೆ, ಅನಿತ್ಯವಾದ ಗುಣಗಳನ್ನು ಇವು ಆಶ್ರಯಿಸಿದೆ ಎನ್ನುವುದು ಉಪನಿಷತ್ತುಗಳಲ್ಲಿ ಎಲ್ಲಿಯೂ ಕೂಡ ಸಿದ್ಧವಾಗಿಲ್ಲ. ಇದು ಅನಿತ್ಯವಾದ ಗುಣವನ್ನು ಆಶ್ರಯಿಸಿದೆ ಅಂತನ್ನೋದೇ ಸಿದ್ಧವಾಗಿಲ್ಲ. ಹಾಗಿರೋವಾಗ ಇದು ಅನಿತ್ಯ ಗುಣವನ್ನು ಆಶ್ರಯಿಸಿದೆ ಆದ್ದರಿಂದ ಅನಿತ್ಯ, ಅಥವಾ ಇನ್ನೊಂದು ನಿತ್ಯ ಅಂತ ಹೇಗೆ ಹೇಳೋಕ್ಕೆ ಸಾಧ್ಯ? ಉಪನಿಷತ್ತಿನಲ್ಲಿ ಇದಕ್ಕೆ ಪ್ರಮಾಣವೇ ಇಲ್ಲ. ಉಪನಿಷತ್ತು ಯಾಕೆ? ಪ್ರತ್ಯಕ್ಷ ಯಾರೂ ಕಂಡಿಲ್ಲ. ಹಾಗಾಗಿ ಇದಕ್ಕೆ ಮತ್ತು ವಿಭುತ್ವಾದೀನಾಂಚ ಆಕಾಶಸ್ಯ ಉತ್ಪತ್ತಿವಾದಿನಂ ಪ್ರತಿ ಅಸಿದ್ಧತ್ವಾತ್. ಇನ್ನು ವಿಭುತ್ವ ಅಂದ್ರೇನು? ವ್ಯಾಪಕತ್ವ, ಎಲ್ಲವನ್ನು ವ್ಯಾಪಿಸಿರ್ತಕ್ಕಂಥದ್ದು ಅನ್ನುವುದು. ಈ ಆಕಾಶ ಏನಾಗಿದೆ? ಸರಿ, ಆಕಾಶ ಅಂತಂದರೆ ಅವಕಾಶವನ್ನು ಕೊಡತಕ್ಕಂಥದ್ದು ಆಕಾಶ. ಅಂದರೆ ಏನು? ಎಲ್ಲವನ್ನೂ ವ್ಯಾಪಿಸಿರ್ತಕ್ಕಂಥದ್ದು. ಆಕಾಶ ಇಲ್ಲದೇ ಇರತಕ್ಕಂಥ ಸ್ಥಳ ಯಾವುದಾದ್ರು ಇದೆಯಾ? ಯಾವುದೂ ಇಲ್ಲ. ಏನಾಗಿದೆ? ಅದು ವಿಭುತ್ವ. ಈ ವಿಭುತ್ವ ಆಕಾಶ ಇದೆ, ಅದು ಉತ್ಪತ್ತಿವಾದಿನಂ ಪ್ರತಿ. ಅಂದರೆ ಈ ಉತ್ಪತ್ತಿವಾದವನ್ನು ಹೇಳ್ತಾ ಇರತಕ್ಕಂಥ ಇದೆ, ಅವ್ರನ್ನ ಅನ್ವಯಿಸಿ ಇನ್ನೂ ಕೂಡ ಅದು ಅಸಿದ್ಧತ್ವ, ಸಿದ್ಧವಾಗಿಯೇ ಇಲ್ಲ. ಅದಿನ್ನೂ ಅಂತಂದ್ರೆ ಏನು? ಇದುವರೆಗೆ ಉಪನಿಷತ್ತುಗಳಲ್ಲಿ ಎಲ್ಲೂ ಕೂಡ ಸಿದ್ಧವಾಗಿಲ್ಲ. ಯಾವುದು? ಈ ಒಂದು ಆಕಾಶ ಅಂತಕ್ಕಂಥದ್ದು ವಿಭುತ್ವಾಗಿದೆ, ವಿಭುತ್ವಾದ್ರಿಂದ ಅದು ಕಾರಣವಾಗಿದೆ, ಎಲ್ಲದಕ್ಕೂ ಆಶ್ರಯವಾಗಿದೆ ಅಂತಕ್ಕಂಥದ್ದು ಸಿದ್ಧವಾಗೇ ಇಲ್ಲ. ಅದು ಮತ್ತು ಸಿದ್ಧವಾಗಿರ್ತಕ್ಕಂಥದ್ದು ಏನು? ಸಿದ್ಧವಾಗಿರ್ತಕ್ಕಂಥದ್ದು ಆಕಾಶವು ಕಾರ್ಯ ಎಂಬತಕ್ಕಂಥದ್ದು ಸಿದ್ಧವಾಗಿದೆ ಅಂಥೇಳಿ. ಆದರೆ ಇನ್ನೊಂದು ವಿಚಾರ ಇದು ಮುಗೀತಿದು. ಇಲ್ಲಿ ಏನು ಅಂದರೆ, ಇವೆಲ್ಲ ವಾದ ಮಾಡ್ತಾ ಇದ್ದಾರಲ್ಲ, ಇವೆಲ್ಲ ವಾದವೂ ಕೂಡ ಏನಾಗಿದೆ? ಎಲ್ಲ ಅವಿದ್ಯಾವಸ್ಥೆಯಲ್ಲೇ ಇರ್ತಕ್ಕಂಥದ್ದು ಅಷ್ಟೆ. ವಿದ್ಯಾವಸ್ಥೆಯಲ್ಲಿ ಯಾವುದೂ ಇಲ್ಲ. ಇವೆಲ್ಲ ಅವಿದ್ಯಾವಸ್ಥೆ. ಈ ಅವಿದ್ಯಾವಸ್ಥೆ ಅಂದ್ರೇನು, ಅವಿದ್ಯಾ ಅಂದ್ರೇನು, ಅದನ್ನು ಪೂರ್ಣ ವಿಶ್ಲೇಷಣೆ ಮಾಡಿ ಹೇಳಿದ್ದಾರೆ. ಈ ಅವಿದ್ಯಾ ಅಂತಕ್ಕಂಥ ಸ್ವರೂಪವನ್ನು ನಾನು ಹೇಳಿದ್ನಲ್ಲ, ಈ ಒಂದು ವ್ಯಾಖ್ಯಾನ ಆ ಮಣಿದ್ರಾವಿಡ ಶಾಸ್ತ್ರಿಗಳು ಅವರು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಅದು ನಮ್ಮ ಒಂದು ಈ ಸಂಚಿಕೆಯಲ್ಲಿ ಹಿಂದೆ ಒಂದು ತಂದಿದ್ದಲ್ಲ ಭಾಷ್ಯರ ಪ್ರದೀಪಿಕಾ ಅಂತ,
ಆ ಭಾಷಾರ್ಥ ಪ್ರದೀಪಿಕಾ, ಅದರಲ್ಲೂ ಮಣಿದ್ರಾವಣ ಶಾಸ್ತ್ರಿಗಳು ಬರ್ಕೊಟ್ಟಿದ್ದಾರೆ. ಅದನ್ನು ನಾವು ಈ ಸೆಪ್ಟೆಂಬರ್ ಸಂಚಿಕೆ ನಮ್ಮ ಈ ಸುಧಾ ಸಿಂಚನ ಇದೆಯಲ್ಲ, ಅದು ಮೊನ್ನೆ ಪ್ರಕಟವಾಗಿದೆ. ಅದು ನೆನ್ನೆ ಹಾಕಿದ್ದೆ. ದಯಮಾಡಿ ಎಲ್ಲ ಕಂಪ್ಲೀಟಾಗಿ ಓದಿ, ಅದನ್ನ ಸಂಸ್ಕೃತದಲ್ಲಿದೆ ಕೆಲವೊಂದಿದೆ. ಅದರಲ್ಲಿ ಅವರು ಹೇಗೆ ಇದರ ಒಂದು ಅವಶ್ಯಕತೆ ಅನವಶ್ಯಕತೆ ಎಲ್ಲವನ್ನು ಕೂಡ ಹೇಳಿದ್ದಾರೆ. ಅವರು ಭಾಳ ಚೆನ್ನಾಗಿ ಹೇಳಿದ್ದಾರೆ, ಇಲ್ಲ ಅಂತಲ್ಲ. ಅದನ್ನು ಓದಿದ್ರೆ ನಮಗೆ ಎಷ್ಟೋ ಅರ್ಥವಾಗುತ್ತೆ. ಆ ಲೇಖನ ಕೂಡ ಈ ಸುಧಾ ಸಿಂಚನದಲ್ಲಿ ಹಾಕಿದ್ದೇವೆ. ಇನ್ನೊಂದು ವಿಶೇಷ ಏನು ಅಂತಂದರೆ, ಈ ತಿಂಗಳ ಈ ಒಂದು ಸಂಚಿಕೆ ಸುಧಾ ಸಿಂಚನ ಇದೆಯಲ್ಲ, ಅದರಿಂದ ಪ್ರಾರಂಭವಾಗಿ ಮುಂದೆ ಶ್ರೀಮದ್ ರಾಮಾಯಣದ ಉತ್ತರಕಾಂಡ ಹಿಂದೆ ಒಂದ್ಸಲ ನಾವು ಪ್ರವಚನ ಏರ್ಪಾಡು ಮಾಡಿದ್ವಿ. ಯಾವುದನ್ನು ವಿದ್ವಾನ್ ಟಿ ವಿ ಸತ್ಯನಾರಾಯಣ ಅವರಿಂದ. ಅದು ಬರೀ 1 ಗಂಟೆಯಲ್ಲಿ ಮಾತ್ರ ಸ್ವಲ್ಪ ಹೇಳಿದರು. ಅದನ್ನು ಅವ್ರು ಕೇಳಿದ್ದೆ. ಸುಮಾರು ಜನಗಳು ಕೇಳಿದ್ರು ಅದನ್ನ. ಪೂರ್ತಿ ಉತ್ತರಕಾಂಡ ಯಾರು ವಾಲ್ಮೀಕಿಗಳೇ ಬರೆದದ್ದಾ ಅಲ್ವಾ ಅಂತ ಇದೆಲ್ಲ ಸಂಶಯಗಳಿರುತ್ತೆ. ಅದಕ್ಕೆ ಪೂರ್ತಿ ಉತ್ತರಕಾಂಡ ಸ್ವಲ್ಪ ಏನಾದ್ರು ನೀವು ಕೊಡೋಕ್ಕಾಗತ್ತಾ ಅಂತ ಅವ್ರು ಹೇಳಿದ್ರು. ಇಲ್ಲ, ಕೊಡ್ತೀನಪ್ಪ ಅಂತ ಹೇಳಿದರು. ಅದರ ಬಗ್ಗೆ ಅವರು ಸಂಸ್ಕೃತದಲ್ಲಿ ಮಾಡಿದ್ದಾರೆ. ಅದನ್ನ ಯಾವುದನ್ನು ಉತ್ತರಕಾಂಡವನ್ನು ಸಂಸ್ಕೃತದಲ್ಲಿ ಮಾಡಿದ್ದಾರೆ. ನಾನು ಹೇಳಿದ ಸಂಸ್ಕೃತದಲ್ಲಿ ಬೇಡ, ಕನ್ನಡದಲ್ಲಿ ಕೊಡಿ ಅಂತ. ಪಾಪ ಅವ್ರು ಕನ್ನಡದಲ್ಲಿ ಅನುವಾದ ಮಾಡಿ ಅದನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೆಯ ಕಂತನ್ನು ಉತ್ತರಕಾಂಡ ಪೀಠಿಕಾ ಭಾಗ ಅದನ್ನು ಈ ಸಂಚಿಕೆಯಲ್ಲಿ ಹಾಕಿದೆ. ಯಾವುದರಲ್ಲಿ ಈ ಮೊನ್ನೆ ಬಿಡುಗಡೆ ಆಯ್ತಲ್ಲ, ಅದರಲ್ಲಿ ಹಾಕಿದೆ ಉತ್ತರಕಾಂಡ. ಇದರಿಂದ ಮುಂದೆ ಅದು ಈ ಒಂದು ಧಾರಾವಾಹಿನಿ ಅಂತಕ್ಕಂಥದ್ದಲ್ಲಿ ಬರುತ್ತೆ. ಅದು ಉತ್ತರಕಾಂಡದಲ್ಲಿ ಏನ ವರ್ಣನೆ ಅಂದರೆ ಯಾವ ಕಾಳಿದಾಸನಿಗೂ ಕಮ್ಮಿ ಇಲ್ಲ ವಾಲ್ಮೀಕಿ ಮಹರ್ಷಿಗಳು. ಅಂಥ ವರ್ಣನೆ, ಆಶ್ರಮಗಳ ವರ್ಣನೆ, ಆಮೇಲೆ ತತ್ವ ಅಂತಕ್ಕಂಥದ್ದು ಅಲ್ಲಿ ಹಾಸುಹೊಕ್ಕಾಗಿ ಸೇರಿಸಿದ್ದಾರೆ. ಅಂದರೆ ನಮ್ಮ ಒಂದು ದೌರ್ಭಾಗ್ಯವೇನೋ ಗೊತ್ತಿಲ್ಲ, ಅದನ್ನು ಯಾರು ಓದೋದೇ ಇಲ್ಲ. ಹಾಗಾಗಿ ಅದರ ಪರಿಚಯವನ್ನು ಮಾಡಿಕೊಡ್ಬೇಕು ಅಂಥೇಳಿ ಅದರ ಮುಖ್ಯವಾದ ಕೆಲವು ಮೂಲ ಶ್ಲೋಕಗಳನ್ನು ಕೂಡ ಉದ್ಧಾರ ಮಾಡಿದ್ದಾರೆ. ಆ ಒಂದು ಲೇಖನ ಕೂಡ ಬಂದಿದೆ. ಮತ್ತು ಇನ್ನೂ ಒಂದು 2-3 ಲೇಖನ ಇತ್ತು. ನನ್ನ ಸ್ವಲ್ಪ ಕಾಲಾವಕಾಶ ಆಗಲಿಲ್ಲ, ಅದನ್ನು ಎಡಿಟ್ ಮಾಡೋಕ್ಕಾಗಲೇ ಇಲ್ಲ. ಹಾಗಾಗಿ ಬಿಟ್ಬಿಟ್ಟೆ. ಮುಂದೆ ಆ ಕೆಲಸ ಆಗೋದಿಲ್ಲ, ಪೂರ್ತಿಯಾಗಿ ಮಾಡ್ತೇನೆ, ಮಾಡಿಬಿಟ್ಟು ಬರುತ್ತೆ. ಈ ಸಂಚಿಕೆಯನ್ನು ದಯಮಾಡಿ ಎಲ್ಲರೂ ಓದಿ ಅದಕ್ಕೊಂದು ಕಾಮೆಂಟ್ ಬರೀರಿ. ನಿಮ್ಮ ಏನು ಅನ್ನಿಸ್ತು ನಿಮಗೆ ಅಂತ ಅಲ್ಲೇ ಇದೆ. ಅದು ಬರೆದರೆ ಅದನ್ನು ಅವ್ರಿಗೆ ಕಳಿಸ್ಕೊಡ್ತೇನೆ, ಒಂದು ಅನುಕೂಲ ಆಗುತ್ತೆ ನಮಗೆ ಅಂತಕ್ಕಂಥದ್ದು. ಇಲ್ಲಿ ಮುಂದೆ ಇನ್ನು ಈ ಒಂದು ಭಾಗ, ಈ ಆಕಾಶ ಅಜ ಹುಟ್ಟಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಸ್ವಾಮಿ, ಅದಕ್ಕೆ ಶ್ರುತಿ ಪ್ರಾಮಾಣ್ಯ ಅಂತಕ್ಕಂಥದ್ದು ಇಲ್ಲ. ಯಾಕೆಂದ್ರೆ ಪ್ರತ್ಯಕ್ಷ, ಅನುಮಾನ, ಶ್ರುತಿ. ಪ್ರತ್ಯಕ್ಷ ಆಗೋದೇ ಇಲ್ಲ, ಇನ್ನು ಅನುಮಾನದಲ್ಲಿ ಸಿದ್ಧವಾಗೋಲ್ಲ ಅಂತ ಹೇಳಾಯಿತು. ಇನ್ನು ಶ್ರುತಿ ಪ್ರಮಾಣವೂ ಇಲ್ಲ ಅಂತ ಶ್ರುತಿ ವಾಕ್ಯವನ್ನೇ ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಅದನ್ನು ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.